Hi guys, welcome back to my YouTube channel that is Swapna's Tutorial. So ನೀವೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು 2024 SCP ಸಿಲೆಬಸ್ ಆಗಿದೆ. ಇದು ನ್ಯೂ ಸಿಲೆಬಸ್ ರಿಲೇಟೆಡು. ಸೊ ಫಸ್ಟ್ ಚಾಪ್ಟರ್ ಯಾವುದು ಅಂದರೆ BCom ಫಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ಚಾಪ್ಟರ್ ಯಾವುದು ಅಂದರೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋ ಒಂದು ಚಾಪ್ಟರ್ ಆಗಿದೆ. ಸೊ ಇದರಲ್ಲಿ ನಾನು ಆಲ್ರೆಡಿ ಪಾರ್ಟ್ 1, 2, 3 ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 4th ವಿಡಿಯೋ ಆ್ಯಂಡ್ ಇದು ಸೆಕೆಂಡ್ ಪ್ರಾಬ್ಲಮ್ ಆಗಿದೆ ರಿಲೇಟೆಡ್ ಟು ಅಕೌಂಟಿಂಗ್ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಸೆಕೆಂಡ್ ಪ್ರಾಬ್ಲಮ್ ಆಗಿದೆ. ಸೊ ಈ ಒಂದು ಸೆಕೆಂಡ್ ಪ್ರಾಬ್ಲಮ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನೀವೆಲ್ಲ ಏನು ಮಾಡಬೇಕು ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅನ್ನೋದನ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಅಕೌಂಟಿಂಗ್ ಈಕ್ವೇಷನ್ ಅನ್ನೋದನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ರಿಲೇಟೆಡ್ ಟು ಅಕೌಂಟಿಂಗ್ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಈಕ್ವೇಷನ್ ಅನ್ನೋದನ್ನ ಪ್ರಿಪೇರ್ ಮಾಡಬೇಕು. ಓಕೆನಾ? ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಅಲ್ವಾ? ಸೆಕೆಂಡ್ ಪ್ರಾಬ್ಲಮ್ನ ನಾವು ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ ಅಂದರೆ ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಪ್ರಿಪೇರ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಿತ್ ಅಕೌಂಟಿಂಗ್ ಈಕ್ವೇಷನ್ನ ನೀವು ಇಲ್ಲಿ ಪ್ರಿಪೇರ್ ಮಾಡಬೇಕು ಬೇಸ್ಡ್ ಆನ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಓಕೆನಾ? ಸೊ ಇಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 1,20,000. ಸೊ ಒಂದು ಬಿಸ್ನೆಸ್ ಅನ್ನನ್ನು ಕಮೆಂಟ್ಸ್ ಮಾಡ್ತಿದ್ದಾರೆ 1,20,000 ರುಪೀಸಿಂದ. ಸೊ ನೀವಿಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟ್ ಎಫೆಕ್ಟ್ನ ನಾವು ಬರಿಬೇಕಾಗುತ್ತೆ. ಸೊ ಇದ್ರ ಒಂದು ಫಾರ್ಮ್ಯಾಟ್ ಯಾವ ರೀತಿ ಅಂದರೆ ಫಸ್ಟ್ ಸೀರಿಯಲ್ ನಂಬರ್, ಎಫೆಕ್ಟ್ಸ್, ಅಸೆಟ್ಸ್ ಇಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಓಕೆನಾ? ಸೊ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ಬಿಸ್ನೆಸ್ ಅನ್ನೋದನ್ನ ಕ್ಯಾಶಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂದರೆ ನಮಗೇನಾಗುತ್ತೆ ಅಂದರೆ ಕ್ಯಾಶ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕ್ಯಾಪಿಟಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಯಾಕೆ? ಒಂದು ಬಿಸ್ನೆಸ್ನ ನಾವು ಕ್ಯಾಶಿಂದ ಸ್ಟಾರ್ಟ್ ಮಾಡ್ತಿರೋ ರೀಸನಿಂದ ಕ್ಯಾಶು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಎಷ್ಟು ಅಮೌಂಟಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ? 1,20,000. ಸೊ ಅಸೆಟ್ ಎಷ್ಟಿದೆ ನಮ್ಮ ಹತ್ರ? 1,20,000 ಈಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್. ಇಲ್ಲಿ ಏನಾದ್ರು ಕ್ರಿಯೇಟ್ ಆಗಿದೆಯಾ? ಇಲ್ಲ. ಯಾಕೆ ಅಂದರೆ ಇಲ್ಲಿ ಲಯಬಿಲಿಟೀಸ್ ಅಂದರೆ ಏನು? ನಮಗೆ ಯಾರಿಗೆ ವಾಪಸ್ ಕೊಡಬೇಕು ಅಂದರೆ ರೀಪೇಮೆಂಟ್ ಮಾಡಬೇಕು, ಅದನ್ನು ನಾವು ಲಯಬಿಲಿಟೀಸ್ ಅಂತೀವಿ. ಸೊ ಇಲ್ಲೇನು ಲಯಬಿಲಿಟೀಸ್ ಇಲ್ಲದೆ ಇರೋ ರೀಸನಿಂದ 0 ಪ್ಲಸ್ ಕ್ಯಾಪಿಟಲ್ ಎಷ್ಟಿದೆ? 1,20,000. ಆಯಿತಾ? ಇದು ಫಸ್ಟ್ ಈಕ್ವೇಷನ್. ಸೊ ಸೆಕೆಂಡ್ ಈಕ್ವೇಷನ್ ನಾವು ಹೋಗೋಕ್ಕಿಂತ ಮುಂಚೆ ನೀವೇನು ಮಾಡಿ ಅಂದರೆ ನ್ಯೂ ಈಕ್ವೇಷನ್ ಅಂತ ಹಾಕ್ಕೊಂಡು ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನು ಆ್ಯಸ್ ಇಟ್ ಈಸ್ ಹಾಕೋಬೇಕಾಗುತ್ತೆ. ನೋಡಿ 1,20,000 ಈಸ್ ಈಕ್ವಲ್ಸ್ ಟು 0 ಪ್ಲಸ್ 1,20,000 ಆ್ಯಸ್ ಇಟ್ ಈಸ್ ಫಸ್ಟೇ ಹಾಕೊಳ್ಳಿ. ಆಯಿತಾ? ಇನ್ನು ಸೆಕೆಂಡ್ ಒನ್ ನೀವು ನೋಡಿದರೆ ಪರ್ಚೇಸ್ ಅಸೆಟ್ಸ್ ಫಾರ್ ಕ್ಯಾಶ್ ರುಪೀಸ್ 25,000. ಸೊ ಇಲ್ಲೇನು ಮಾಡ್ತಿರೋದು ಅಂದರೆ ಅಸೆಟ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ. ಯಾವ ಬೇಸಿಸ್ ಮೇಲೆ ಅಂದರೆ ಕ್ಯಾಶ್ ಬೇಸಿಸ್ ಮೇಲೆ. ಇಲ್ಲೇನಾಗುತ್ತೆ? ಅಸೆಟ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಸ್ಟಾಕ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಆದರೆ ಕ್ಯಾಶ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಬಟ್ ಅಸೆಟ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಅದನ್ನೇ ನಮಗಿಲ್ಲಿ ಎಂಟ್ರಿನ ನಾವು ತಗೊಳ್ಳೋಣ. ಕ್ಯಾಶ್ ಅನ್ನೋದು ಡಿಕ್ರೀಸ್ ಆಗುತ್ತೆ, ಅಸೆಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇವಾಗ ಎಷ್ಟು ರೂಪಾಯಿಯಿಂದ ನಾವು ಕ್ಯಾಶ್ ಅನ್ನನ್ನು ಅಸೆಟ್ಸ್ ಅನ್ನನ್ನು ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ 25,000. ಸೊ ಕ್ಯಾಶ್ ವರ್ತ್ ರುಪೀಸ್ 25,000 ನಾವು ಮೈನಸ್ ಮಾಡ್ತೀವಿ ಅಸೆಟ್ಸಿಂದ. ಅದೇ ಅಸೆಟ್ಸ್ಗೆ 25,000 ರೂಪಾಯಿ ಅಸೆಟ್ಸ್ನ ಆ್ಯಡ್ ಮಾಡ್ತೀವಿ. ಆಯಿತಾ? ಕ್ಯಾಶ್ ಮೈನಸ್ ಮಾಡ್ತೀವಿ 25,000 ಬಟ್ ಅದೇ 25,000 ರೂಪಾಯಿ ಅಸೆಟ್ಸ್ನ ನಾವು ಆ್ಯಡ್ ಮಾಡ್ತೀವಿ. ಯಾಕೆ ಅಂದರೆ ಇಲ್ಲಿ ಚೇಂಜಸ್ ಏನೂ ಆಗಲ್ಲ. ಕ್ಯಾಶ್ ಹೋಗುತ್ತೆ ಬಟ್ ಆ ಕ್ಯಾಶ್ ಜಾಗಕ್ಕೆ ಅಸೆಟ್ಸ್ ಅನ್ನೋದು ಬರುತ್ತಲ್ವಾ? ಸೊ ಅದಕ್ಕೆ ಏನು ಚೇಂಜಸ್ ಆಗಲ್ಲ. ಮೈನಸ್ 25,000 ಪ್ಲಸ್ 25,000 ಆಗುತ್ತೆ. ಸೊ ನಿಲ್ ಆಗುತ್ತೆ. ಇದು ಕೂಡ 0 ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಲಯಬಿಲಿಟೀಸ್ ಏನೂ ಇಲ್ಲ, ಕ್ಯಾಪಿಟಲಲ್ಲೂ ಕೂಡ ಏನು ಚೇಂಜಸ್ ಆಗಲ್ಲ, 0 ಅಂತಲೇ ಹಾಕ್ತೀವಿ. ಈಗ ನ್ಯೂ ಈಕ್ವೇಷನ್ ಏನಾಗುತ್ತೆ? 1,20,000 ಇಸ್ ಈಕ್ವಲ್ಸ್ ಟು 0 ಪ್ಲಸ್ 1,20,000. ಯಾಕೆ ಅಂದರೆ ಇವಾಗ ನೀವು ಅಂದ್ಕೊಳ್ತೀರ ಇವಾಗ ಇವೆರಡನ್ನು ಮೈನಸ್ ಮಾಡಿ ಹಾಕಬೇಕಲ್ಲ ಅಂತ. ಏನಿಲ್ಲ, 1,20,000ದಲ್ಲಿ 25,000 ರೂಪಾಯಿ ಮೈನಸ್ ಮಾಡ್ತೀರಾ, ಮತ್ತೆ ಅದೇ 25,000 ರೂಪಾಯಿ ಆ್ಯಡ್ ಮಾಡಿದ್ರೆ ಮತ್ತೆ ಅದು 1,20,000 ಅಲ್ವಾ? ಸೊ ಅದಕ್ಕೆ 1,20,000 ಈಸ್ ಈಕ್ವಲ್ಸ್ ಟು 0 ಪ್ಲಸ್ 1,20,000. ಓಕೆನಾ? ಇನ್ನು ನೆಕ್ಸ್ಟ್ ಈಕ್ವೇಷನ್ ನೀವು ನೋಡಿದರೆ ಸೋಲ್ಡ್ ಅಸೆಟ್ಸ್ ಆಫ್ ರುಪೀಸ್ 10,000 ಫಾರ್ 12,000 ಅಂತ ಹೇಳಿದ್ದಾರೆ. ಸೊ ಅಸೆಟ್ ವ್ಯಾಲ್ಯೂ ಇರೋದು ಎಷ್ಟು ಅಂದರೆ 10,000 ರೂಪಾಯಿ ಇರೋ ಅಸೆಟ್ ವ್ಯಾಲ್ಯೂನ 12,000 ರೂಪಾಯಿಗೆ ಮಾರಿದ್ದಾರೆ. ಅಂದರೆ ನಮಗೆ 2,000 ರೂಪಾಯಿ ಲಾಭ ಅಲ್ವಾ? ಸೊ ನೋಡಿ ಅದನ್ನು ನಾವು ಎಫೆಕ್ಟಲ್ಲಿ ಚೇಂಜಸ್ ಮಾಡೋಣ. ಅಸೆಟ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಯಾಕೆ ಅಂದರೆ ಅಸೆಟ್ನ ಸೇಲ್ ಮಾಡ್ತಿದ್ದಾರೆ. ಬಟ್ ಕ್ಯಾಶ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದರೆ 10,000 ರೂಪಾಯಿ ಬೆಳೆ ಬಾಳುವಂಥ ಒಂದು ಅಸೆಟ್ಸ್ನ ನಾವು 12,000 ರೂಪಾಯಿಗೆ ಮಾರ್ತಿದ್ದೀವಿ ಅಂದರೆ ಏನಾಗುತ್ತೆ? ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಇವಾಗ 10,000ದಿಂದ 12,000ನ ನೀವು ಮೈನಸ್ ಮಾಡಿದ್ರೆ 2,000 ನಿಮಗೆ ಪ್ರಾಫಿಟ್ ಅಲ್ವಾ? ಪ್ರಾಫಿಟ್ ಅಂದರೆ ಏನು? ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಆಗುತ್ತೆ. ಪ್ರಾಫಿಟ್ ಯಾವಾಗ? ಕ್ಯಾಪಿಟಲ್ಗೆ ನಾವು ಹಾಕೋದಲ್ವಾ? ಸೊ ಇಲ್ಲಿ ಪ್ರಾಫಿಟ್ನು ಕೂಡ ನಾವು ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ? 2,000 ರೂಪಾಯಿ ಇನ್ಕ್ರೀಸ್ ಆಗುತ್ತೆ.
ಸೊ ಅಸೆಟ್ ಎಷ್ಟಿದೆ, ಅಸೆಟ್ ವ್ಯಾಲ್ಯೂ ಎಷ್ಟಿದೆ, 10,000 ರೂಪಾಯಿ ಇರೋ ಅಸೆಟ್ನ ಮೈನಸ್ 10,000, ಕ್ಯಾಶ್ ನಮ್ಗೆ ಎಷ್ಟು ಬರುತ್ತೆ, 12,000 ರೂಪಾಯಿ ಕ್ಯಾಶ್ ಬರುತ್ತೆ. ಸೊ ಪ್ಲಸ್ 12,000 ಈಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಏನೂ ಇಲ್ಲ 0 ಪ್ಲಸ್ 2,000 ಯಾಕೆ ಅಂದರೆ 10,000ದಿಂದ 12,000 ರೂಪಾಯಿನ ಮೈನಸ್ ಮಾಡಿದ್ರೆ ನಮಗೆ 2,000 ರುಪೀಸ್ ಸಿಗುತ್ತೆ, ಅದು ಪ್ರಾಫಿಟ್ಟು. ಸೊ ಪ್ರಾಫಿಟ್ನ ನಾವು ಯಾವಾಗಲೂ ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ತೀವಿ, ಆಯಿತಾ. ಈಗ ನ್ಯೂ ಈಕ್ವೇಷನ್ ಏನು ಬರುತ್ತೆ, 1,20,000 ಮೈನಸ್ 10,000 ಪ್ಲಸ್ 12,000 ಮಾಡಿದಾಗ ನಿಮಗೆ 1,22,000 ಬರುತ್ತೆ. ಈಸ್ ಈಕ್ವಲ್ಸ್ ಟು 0 ಪ್ಲಸ್ 1,20,000 ಪ್ಲಸ್ 2,000ನ ನೀವು ಆ್ಯಡ್ ಮಾಡಿದಾಗ 1,22,000 ರುಪೀಸ್ ಬರುತ್ತೆ. ಇದು ನ್ಯೂ ಈಕ್ವೇಷನ್, ಆಯಿತಾ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಸೋಲ್ಡ್ ಗೂಡ್ಸ್ ಆಫ್ ₹5,000 ಫಾರ್ 4,000. ಅಂದರೆ ಇವಾಗ ಒಂದು ಅಸೆಟ್ ಇರುತ್ತೆ, ಆಯಿತಾ. ಒಂದು ಅಸೆಟ್ ಅನ್ನೋದನ್ನ ನಾವೇನು ಮಾಡ್ತಿದ್ದೀವಿ ಅಂದರೆ 5,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಅಸೆಟ್ಸ್ನ ನಾವು 4,000 ರೂಪಾಯಿಗೆ ಸೇಲ್ ಮಾಡ್ತಿದ್ದೀವಿ. ಈಗ ಅಸೆಟ್ ಅನ್ನೋದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ನಮಗೆ ಜಾಸ್ತಿ ಬರ್ತಿದೆಯಾ, ಇಲ್ಲ ಅಲ್ವಾ. ನಮಗೆ ಏನು ಅಸೆಟ್ ವ್ಯಾಲ್ಯೂ ಇರೋದೇ 5,000ಕ್ಕಿಂತ ಕಡಿಮೆ ಬಂದರೆ ಕ್ಯಾಶ್ ಏನಾಗುತ್ತೆ, ಕ್ಯಾಶು ಕೂಡ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಕ್ಯಾಪಿಟಲಲ್ಲೂ ಕೂಡ 1,000 ರೂಪಾಯಿ ಡಿಕ್ರೀಸ್ ಮಾಡಬೇಕು. ಯಾಕೆಂದರೆ ನೀವು ಇಲ್ಲಿ ಪ್ರಾಫಿಟ್ ಬಂದಾಗ ನೀವು ಆ್ಯಡ್ ಮಾಡಿದ್ರಿ, ಅದೇ ಲಾಸ್ ಆದಾಗ ನೀವು ಮೈನಸ್ ಮಾಡಬೇಕಲ್ವಾ. ಸೊ ಅಷ್ಟೇ ಕಾನ್ಸೆಪ್ಟ್, ಓಕೆನಾ. ಸೊ ನೋಡಿ ಇಲ್ಲಿ ಅಸೆಟ್ ಅನ್ನೋದು ಏನಾಗಿದೆ, ಡಿಕ್ರೀಸ್ ಆಗಿದೆ. ಕ್ಯಾಶ್ ಅನ್ನೋದು ಕೂಡ ಕ್ಯಾಶ್ ಇನ್ಕ್ರೀಸ್ ಆಗಿದೆ. ಬಟ್ ಏನು ಅಂದರೆ ನಮ್ಮ ಅಸಂಪ್ಷನ್ ಪ್ರಕಾರ ಕ್ಯಾಶ್ ಡಿಕ್ರೀಸ್ ಆಗಿದೆ ಅಲ್ವಾ. ಯಾಕೆಂದರೆ 5,000 ರೂಪಾಯಿ ಇದ್ದಿದ್ದನ್ನ 4,000 ರೂಪಾಯಿ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ನಾವು ಸುಮ್ಮನೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಬರ್ಕೊಳ್ಳೋಣ. ಇಲ್ಲ ನಮ್ಗೆ ಈ ಥರ ಬೇಡ ಅಂದರೆ ಡಿಕ್ರೀಸ್ ಆಗಿದೆ ಅಂತಲೂ ಬರೀಬೋದು. ಬಟ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗಿದೆ, ಯಾಕೆಂದರೆ ಲಾಸ್ ಆಗಿರೋ ರೀಸನಿಂದ ಡಿಕ್ರೀಸ್ ಆಗಿದೆ, ಆಯಿತಾ. ನಮಗೆ ಅಸೆಟ್ ಎಷ್ಟಿತ್ತು, 5,000 ರೂಪಾಯಿ ಅಸೆಟ್ಸ್ನ ನಾವು ಮೈನಸ್ ಮಾಡಬೇಕಾಗುತ್ತೆ, ಮೈನಸ್ 5,000. 4,000 ರೂಪಾಯಿ ಕ್ಯಾಶ್ ಬಂದೈತೆ ನನಗೆ. ಸೊ ಅದಕ್ಕೆ 4,000 ರುಪೀಸ್ನ ಆ್ಯಡ್ ಮಾಡ್ತೀರಾ. ಇಲ್ಲಿ ಲಯಬಿಲಿಟೀಸ್ ಏನೂ ಇಲ್ಲ 0 ಬಟ್ ಮೈನಸ್ 1,000. 5,000ಇಂದ 4,000ನ ಮೈನಸ್ ಮಾಡೋದ್ರಲ್ಲಿ ಲಾಸ್ ಆಗುತ್ತೆ. ಸೊ ಲಾಸ್ ಆಗಿರೋದನ್ನ ಮೈನಸ್ 1,000 ಅಂತ ಹಾಕ್ಕೊಳ್ತೀರಾ. ಸೊ ಇವಾಗ ನ್ಯೂ ಈಕ್ವೇಷನ್ ಏನು ಬರುತ್ತೆ ಅಂದರೆ 1,22,000 ಮೈನಸ್ 5,000 ಪ್ಲಸ್ 4,000ನ ನೀವು ಮಾಡಿದಾಗ 1,21,000 ರುಪೀಸ್ ಬರುತ್ತೆ. ಸೊ ಇಸ್ ಈಕ್ವಲ್ಸ್ ಟು 0 ಪ್ಲಸ್ 1,22,000 ಅಲ್ಲಿ 1,000 ರುಪೀಸ್ನ ಮೈನಸ್ ಮಾಡಿದರೆ ನಿಮಗೆ 1,21,000 ರುಪೀಸೇ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ₹1,000 ಅಂತ ಇದೆ. ಸೊ ಗೂಡ್ಸ್ ಅನ್ನೋದು ಡೆಸ್ಟ್ರಾಯ್ ಆಗಿದೆ, ಯಾವ ಬೇಸಿಸ್ ಮೇಲೆ ಅಂದರೆ ಫೈರ್ ಬೇಸಿಸ್ ಮೇಲೆ. ಸೊ ಇವಾಗ ಸ್ಟಾಕ್ ಏನಾಗುತ್ತೆ, ಸ್ಟಾಕ್ ಅನ್ನೋದು ರೆಡ್ಯೂಸ್ ಆಗುತ್ತಲ್ವ. ಗೂಡ್ಸ್ ಅಂದರೆ ಏನು, ಸ್ಟಾಕು. ಸೊ 1,000 ರೂಪಾಯಿ ಸ್ಟಾಕು ಡೆಸ್ಟ್ರಾಯ್ ಅಂದರೆ ವ್ಯಾನಿಷ್ ಆಗಿದೆ ಅಂದರೆ ಅವಾಗೇನಾಗುತ್ತೆ, ಸ್ಟಾಕ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಕ್ಯಾಪಿಟಲ್ ಅಮೌಂಟ್ನು ಕೂಡ ನಾವು ರೆಡ್ಯೂಸ್ ಮಾಡಬೇಕು. ಯಾಕೆ ಅಂದರೆ ಕ್ಯಾಪಿಟಲ್ 1,000 ರೂಪಾಯಿ ನಾವು ಎತ್ತಿಕ್ಕಿರ್ತೀವಲ್ಲ, ಅದರಲ್ಲಿ ಏನಾದ್ರು ಕಡಿಮೆ ಆಯಿತು ಅಂದರೆ ಕ್ಯಾಪಿಟಲ್ ನೀವು ಅಲ್ಲಿ ಅದರಲ್ಲೂ ಕೂಡ ನೀವು ಚೇಂಜಸ್ ಮಾಡಲೇಬೇಕಲ್ವಾ. ಸೊ ಅದಕ್ಕೆ ಅಲ್ಲಿ ಕ್ಯಾಪಿಟಲ್ ಕೂಡ ರೆಡ್ಯೂಸ್ ಆಗುತ್ತೆ, ಓಕೆನಾ. ಸೊ ಸ್ಟಾಕ್ ರೆಡ್ಯೂಸ್ ಆಯಿತು, ಕ್ಯಾಪಿಟಲ್ ರೆಡ್ಯೂಸ್ ಆಯಿತು. ಎಷ್ಟು ರೂಪಾಯಿ ರೆಡ್ಯೂಸ್ ಮಾಡೋದು ನೀವು, ಮೈನಸ್ 1,000 ಈಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್ ಏನು ಕ್ರಿಯೇಟ್ ಆಗಿಲ್ಲ, ಸೊ 0 ಮೈನಸ್ 1,000. ಮೈನಸ್ ಯಾಕೆ 1,000 ಮಾಡಿದ್ದೀರಾ ಅಂದರೆ ಇದು ರೆಡ್ಯೂಸ್ ಅಂದರೆ ಡೆಸ್ಟ್ರಾಯ್ ಆಗಿರೋ ರೀಸನಿಂದ ರೆಡ್ಯೂಸ್ ಮಾಡ್ತೀರಾ, ಮೈನಸ್ 1,000. ಸೊ ಇಲ್ಲಿ ನ್ಯೂ ಈಕ್ವೇಷನ್ ಏನಾಗುತ್ತೆ ಅಂದರೆ 1,21,000 ಮೈನಸ್ 1,000ನ ಮಾಡಿದ್ರೆ 1,20,000 ಈಸ್ ಈಕ್ವಲ್ಸ್ ಟು 0 ಪ್ಲಸ್ 1,20,000ನ ಮಾಡ್ತೀರಾ, ಓಕೆನಾ. ಇದು ನ್ಯೂ ಈಕ್ವೇಷನ್. ಇನ್ನು ನೆಕ್ಸ್ಟ್ ನೀವು ನೋಡಿದ್ರೆ ವಿತ್ಡ್ರಾನ್ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ಸೊ ಪರ್ಸ್ನಲ್ ಯೂಸ್ಗೆ ಕ್ಯಾಶ್ ಅನ್ನೋದನ್ನ ವಿತ್ಡ್ರಾ ಮಾಡ್ತಿದ್ದಾರೆ ಅಂದರೆ ನಾನು ಆವಾಗಲೇ ಹೇಳಿದ್ದೆ ನಮಗೊಂದು ಕಾನ್ಸೆಪ್ಟ್ ಇದೆ. ಯಾವುದು ಅಂದರೆ ಕಾನ್ಸೆಪ್ಟ್ ಬಂದುಬಿಟ್ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ. ಸೊ ಬಿಸ್ನೆಸ್ ಸಪ್ರೇಟು, ಓನರೇ ಸಪ್ರೇಟು ಅಂತ ಹೇಳಿರೋದು. ಸೊ ಇಲ್ಲಿ ಪರ್ಸ್ನಲ್ ಯೂಸ್ಗೆ ನಾವೇನಾದ್ರು ಕ್ಯಾಶ್ನ ತೊಗೊಂಡು ಬಂದಿದ್ರೆ ಅವಾಗೇನಾಗುತ್ತೆ ಅಂದರೆ ಕ್ಯಾಶಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ 5,000 ರೂಪಾಯಿ ಕ್ಯಾಶಲ್ಲೂ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಅವ್ರು ತಂದಿರೋ ಕ್ಯಾಪಿಟಲಲ್ಲೂ ಕೂಡ ರೆಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಎರಡರಲ್ಲೂ ರೆಡ್ಯೂಸ್ ಆಗುತ್ತೆ. ಎಷ್ಟು ರೂಪಾಯಿ ನಾವು ರೆಡ್ಯೂಸ್ ಮಾಡಬೇಕು ಅಂದರೆ 5,000ನ ರೆಡ್ಯೂಸ್ ಮಾಡ್ತೀರಾ. ಮೈನಸ್ 5,000 ಕ್ಯಾಶಲ್ಲೂ ಕೂಡ ಮೈನಸ್ 5,000 ಆಗುತ್ತೆ, ಕ್ಯಾಪಿಟಲಲ್ಲಿ ಕೂಡ ಮೈನಸ್ 5,000 ಆಗುತ್ತೆ. ಲಯಬಿಲಿಟೀಸಲ್ಲಿ ಏನು ಚೇಂಜಸ್ ಆಗಲ್ಲ, ಓಕೆನಾ. ಸೊ ಇವಾಗ 1,20,000ಇಂದ 5,000ನ ಮೈನಸ್ ಮಾಡಿದ್ರೆ 1,15,000 ಈಸ್ ಈಕ್ವಲ್ಸ್ ಟು 0 ಪ್ಲಸ್ 1,20,000ಇಂದ 5,000ನ ಮೈನಸ್ ಮಾಡಿದ್ರೆ 1,15,000 ರುಪೀಸ್ ಆಗುತ್ತೆ, ಓಕೆನಾ. ಇದು 6th ಈಕ್ವೇಷನ್ ಆಗಿದೆ. ಇನ್ನು 7th ಈಕ್ವೇಷನ್ ನಾವು ನೋಡೋದಾದರೆ, ಸೊ 7th ಈಕ್ವೇಷನ್ನ ನಾವು ನೋಡೋದಾದರೆ ರೆಂಟ್ ಔಟ್ಸ್ಟ್ಯಾಂಡಿಂಗ್ ₹5,000 ಅಂತ ಹೇಳಿದ್ದಾರೆ. ಸೊ ರೆಂಟ್ ಔಟ್ಸ್ಟ್ಯಾಂಡಿಂಗ್ ₹5,000 ಅಂದರೆ ಸೊ ಇಲ್ಲಿ ಏನಾಗಿದೆ ಅಂದರೆ ರೆಂಟ್ ಅನ್ನೋದು ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಓಕೆನಾ.
ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು ಅಂದರೆ, ಔಟ್ಸ್ಟ್ಯಾಂಡಿಂಗ್ ಅಂದರೆ ಇನ್ನು ನಾವು ಪೇ ಮಾಡಿಲ್ಲ, ಅದನ್ನು ನಾವು ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಕರಿತೀವಿ. ಔಟ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ನಮಗೆ ಲಯಾಬಿಲಿಟಿ ತಾನೇ, ಅದು ನಾವು ಪೇ ಮಾಡಬೇಕಲ್ವಾ, ಏನೇ ಒಂದು ಅಮೌಂಟ್ ಆಗಿದ್ರೆ ನಾವು ಪೇ ಮಾಡಲೇಬೇಕಲ್ವಾ. ಸೊ ಲಯಾಬಿಲಿಟೀಸಲ್ಲಿ 5000 ರೂಪೀಸ್ ಆಗುತ್ತೆ. ಆ್ಯಂಡ್ ಇದು ನಮ್ಗೆ ಅಸೆಟ್ ಅಲ್ಲ, ರೆಂಟ್ ಅನ್ನೋದು ಅಸೆಟ್ ಅಲ್ಲ, ಬಟ್ ಕ್ಯಾಪಿಟಲಲ್ಲಿ ಚೇಂಜಸ್ ಮಾಡಲೇಬೇಕಲ್ವ, ನಾವು 5000ನ ಮೈನಸ್ ಮಾಡಲೇಬೇಕಲ್ವ. ಯಾಕೆ ಅಂದರೆ ಕ್ಯಾಪಿಟಲಲ್ಲಿ ನಾವು ಡಿಕ್ರೀಸ್ ಮಾಡಬೇಕು. ಇವಾಗ ನಾವು ಪೇ ಮಾಡಬೇಕು 5000 ರೂಪಾಯಿ ಅಮೌಂಟ್ನ ನಾವು ಪೇ ಮಾಡಬೇಕು ಅಂದರೆ ಯಾವ ಅಮೌಂಟಿಂದ ಪೇ ಮಾಡ್ತೀರಾ? ನಮ್ಮ ಪರ್ಸನಲ್ ಅಮೌಂಟಿಂದ ನಾವೇನಾದ್ರು ಪೇ ಮಾಡ್ತೀವಾ? ಇಲ್ಲ ಅಲ್ವಾ. ನಾವು ಯಾವಾಗಲೂ ಬಿಸ್ನೆಸ್ ಅಮೌಂಟಿಂದನೇ ಪೇ ಮಾಡೋ ರೀಸನಿಂದ 5000 ರೂಪಾಯಿ ಮೈನಸ್ ಮಾಡ್ತೀರಾ. ಸೊ ಅದಕ್ಕೆ ಲಯಾಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲಲ್ಲಿ ಡಿಕ್ರೀಸ್ ಆಗುತ್ತೆ, ಅಸೆಟ್ಟಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ 0 = 5000 ರೂಪೀಸ್. ಯಾಕೆ ಅಂದರೆ ಲಯಾಬಿಲಿಟೀಸ್ ಅಂದರೆ ಏನು, 5000 ರೂಪೀಸ್ ಪೇ ಮಾಡಬೇಕು. ಸೊ 5000 ಮೈನಸ್ 5000, ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀರಾ 5000ನ. ಓಕೆನಾ. ಈಗ ನ್ಯೂ ಈಕ್ವೇಷನ್ ಏನಾಗುತ್ತೆ, 1,15,000ಅಲ್ಲಿ 0 ಹೋದರೆ ಏನು ಚೇಂಜಸ್ ಆಗಲ್ಲ. 1,15,000 0 + 5000ನ 5000 ಆಗುತ್ತೆ. 1,15,000ಇಂದ 5000ನ ಮೈನಸ್ ಮಾಡಿದ್ರೆ 1,10,000 ರೂಪೀಸ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಈಕ್ವೇಷನ್ನ ನಾವು ನೋಡೋದಾದರೆ, ಇನ್ಶೂರೆನ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್ ₹400. ಸೊ ಇನ್ಶೂರೆನ್ಸ್ ಅನ್ನೋದು ಅಡ್ವಾನ್ಸ್ ಆಗಿ ಪೇ ಮಾಡಿದ್ದಾರೆ. ಓಕೆನಾ. ಇಲ್ಲೇನಾಗುತ್ತೆ ಅಂದರೆ ನಮಗೆ ಕ್ಯಾಶ್ ಅನ್ನೋದು ಏನಾಗುತ್ತೆ, ಅಸೆಟ್ ಅನ್ನೋದು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಅನ್ನೋದು ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕೆ? ಸೊ ನೋಡಿ, ಇಲ್ಲಿ ಆಲ್ರೆಡಿ ಪೇ ಮಾಡಬೇಕಾಗಿರೋದನ್ನ ಅಡ್ವಾನ್ಸಲ್ಲೇ ಪೇ ಮಾಡಿಬಿಟ್ಟಿದ್ದಾರೆ, ಮುಂಚೆನೇ ಪೇ ಮಾಡಿಬಿಟ್ಟಿದ್ದಾರೆ. ಸೊ ಮುಂಚೆ ಪೇ ಮಾಡಿದರೆ, ಬಟ್ ನಿಮ್ಗೆ ಯಾವಾಗಲೇ ಪೇ ಮಾಡಲಿ, ನೀವು ಮುಂಚೆನೇ ಪೇ ಮಾಡಿ ಅಥವಾ ಅದಾದಮೇಲೆ ಪೇ ಮಾಡಿದ್ರು ಕ್ಯಾಶ್ ಅನ್ನೋದು ರೆಡ್ಯೂಸ್ ಆಗೇ ಆಗುತ್ತೆ. ಬಟ್ ಅಸೆಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಲ್ವಾ, ಮುಂಚೆನೇ ಪೇ ಮಾಡಿರೋ ರೀಸನಿಂದ. ಸೊ ಇಲ್ಲಿ ಬರೀ ಅಸೆಟಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಒಂದ್ಸರಿ ನೀವು ಫಸ್ಟೇ 400 ರೂಪಾಯಿ ಪೇ ಮಾಡಿದ್ದೀರಾ, ಅಸೆಟ್ 400 ರೂಪಾಯಿ ವರ್ತನ ಆ್ಯಡ್ ಮಾಡ್ಕೊಂಡಿದ್ದೀರಾ, ಕ್ಯಾಶ್ ಹೋಗುತ್ತೆ 400 ರೂಪಾಯಿ ಅಲ್ವಾ. ಇಲ್ಲಿ ಏನು ಲಯಾಬಿಲಿಟೀಸಲ್ಲೂ ಚೇಂಜಸ್ ಆಗಲ್ಲ, ಅಸೆಟಲ್ಲೂ ಇದರಲ್ಲೂ ಚೇಂಜಸ್ ಆಗಲ್ಲ, ಅಸೆಟ್ಸಲ್ಲಿ ಮಾತ್ರ ಚೇಂಜಸ್ ಆಗೋದು. ಇನ್ನು ನ್ಯೂ ಈಕ್ವೇಷನ್ ಏನು ಬರುತ್ತೆ, +400 - 400 ಏನು ಚೇಂಜಸ್ ಇರಲ್ಲ, ನಿಲ್ಲ ಆಗುತ್ತೆ. 1,15,000 = 5,000 + 1,10,000. ಓಕೆನಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ₹6,000. ಸೊ ಇಂಟ್ರೆಸ್ಟ್ ಆನ್ ಲೋನ್ ₹6,000 ಅಂದರೆ ಇಲ್ಲಿ ನಿಮಗೆ ಲಯಾಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಲೋನ್ ಇಂಟ್ರೆಸ್ಟ್ನ ನೀವು ಪೇ ಮಾಡಲೇಬೇಕಲ್ವಾ. ಪೇ ಮಾಡಬೇಕು ಅಂದರೆ ಏನು, ಅದು ಲಯಾಬಿಲಿಟಿ ಅಂತ ಹೇಳಿ ಅರ್ಥ. ಸೊ ಲಯಾಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಬಟ್ ಕ್ಯಾಪಿಟಲಲ್ಲಿ ನೀವು ಅಮೌಂಟ್ನ ಡಿಕ್ರೀಸ್ ಮಾಡಬೇಕು ಅಲ್ವಾ. ಆಗ ಅಸೆಟಲ್ಲಿ ಏನು ಚೇಂಜಸ್ ಆಗಲ್ಲ, 0. ಲಯಾಬಿಲಿಟೀಸ್ ಏನು 5,000 ಮುಂಚೆನೇ ಇದೆಯೋ ಅದಕ್ಕೆ 6,000 ರೂಪೀಸ್ನ ಆ್ಯಡ್ ಮಾಡ್ತೀರಾ, 6,000. ಬಟ್ ಕ್ಯಾಪಿಟಲಲ್ಲಿ ಆ ಒಂದು ಅಮೌಂಟ್ನ ಮೈನಸ್ ಮಾಡ್ತೀರಾ. ಯಾಕೆಂದರೆ ಕ್ಯಾಪಿಟಲ್ ಅಮೌಂಟಿಂದನೇ ಅಲ್ವಾ ನೀವು ಮತ್ತೆ ವಾಪಸ್ ಅಮೌಂಟ್ನ ರಿಟರ್ನ್ ಮಾಡೋದು. ಸೊ ಅದಕ್ಕೆ ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀರಾ. ಇನ್ನು ನ್ಯೂ ಈಕ್ವೇಷನ್ ಏನಾಗುತ್ತೆ ಅಂದರೆ 1,15,000 = 5,000 + 6,000ನ ಮಾಡಿದ್ರೆ 11,000 ಆಗುತ್ತೆ. 1,10,000 - 6,000ನ ಮಾಡಿದ್ರೆ 1,04,000 ರೂಪೀಸ್ ಬರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಈಕ್ವೇಷನ್ ನೀವು ನೋಡೋದಾದ್ರೆ, ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್ ₹2,500. ಸೊ ಡಿಪ್ರಿಸಿಯೇಷನ್ ಯಾವಾಗಲೂ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಯಾವುದಕ್ಕಾಗುತ್ತೆ ಅಂದರೆ ಅಸೆಟ್ಗೆ. ಸೊ ಫರ್ನಿಚರ್ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಡಿಪ್ರಿಸಿಯೇಷನ್ ಮಾಡೋ ರೀಸನಿಂದ. ಡಿಪ್ರಿಸಿಯೇಷನ್ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂದರೆ ಕ್ಯಾಪಿಟಲ್ ಅಮೌಂಟ್ ಮೇಲೆ. ಸೊ ಕ್ಯಾಪಿಟಲ್ ಅಮೌಂಟ್ ಕೂಡ ಡಿಕ್ರೀಸ್ ಆಗುತ್ತೆ. 1,15,000ಅಲ್ಲಿ 2,500ನ ಮೈನಸ್ ಮಾಡ್ತೀರಾ. ಆಮೇಲೆ ಇಲ್ಲಿ ಏನು ಕೂಡ ಲಯಾಬಿಲಿಟೀಸ್ ಅನ್ನೋದು ಕ್ರಿಯೇಟ್ ಆಗಲ್ಲ. ಸೊ 0 + -2,500ನ ಮೈನಸ್ ಮಾಡ್ತೀರಾ. ಯಾಕೆಂದರೆ ಕ್ಯಾಪಿಟಲಿಂದನೇ ನೀವು ಅಮೌಂಟನ್ನು ತೊಗೊಳ್ಳೋದು. ಸೊ ಅದಕ್ಕೆ ಮೈನಸ್ ಮಾಡ್ತೀರಾ. ಓಕೆನಾ. ಸೊ ಫೈನಲ್ ಆನ್ಸರ್ ಇಷ್ಟೇ ಈಕ್ವೇಷನ್ ಇರೋ ರೀಸನ್ಗೆ ಫೈನಲ್ ಆನ್ಸರ್ನ ನೀವು ನೋಡೋದಾದ್ರೆ, ನ್ಯೂ ಈಕ್ವೇಷನ್ ಏನು ಕ್ರಿಯೇಟ್ ಆಗುತ್ತೆ ಅಂದರೆ 1,15,000ಅಲ್ಲಿ ನೀವು 2,500ನ ಮೈನಸ್ ಮಾಡಿದ್ರೆ ನಿಮ್ಗಾಗ 1,12,500 ಬರುತ್ತೆ. ನೆಕ್ಸ್ಟ್ ಈ ಸೈಡ್ ನೋಡೋದಾದರೆ 11,000 ಆಸ್ ಇಟ್ ಈಸ್ ಬರೀತೀರಾ. ಬಟ್ 1,04,000ಇಂದ 2,500ನ ಮೈನಸ್ ಮಾಡಿದ್ರೆ 1,01,500 ಬರುತ್ತೆ. ಎರಡೂ ಕೂಡ ಸೇಮೇ ಇರಬೇಕಾಗುತ್ತೆ. LHS ಯಾವಾಗಲೂ RHSಗೆ ಸೇಮೇ ಇರಬೇಕಾಗುತ್ತೆ. ಸೊ 1,12,500 1,12,500 ಸೇಮ್ ಆಯಿತು. ಸೊ ಇಲ್ಲಿಗೆ ಸೆಕೆಂಡ್ ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿಂದ ನಾನು ಬೇರೆ ಒಂದು ಪ್ರಾಬ್ಲಮ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.